ಮೂರನೆಯ ತಾರೀಖು ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಇವತ್ತು 8ನೆಯ ತಾರೀಖು. ಇವತ್ತಿನ ತನಕ ನೂತನ ಸಚಿವರುಗಳಿಗೆ ತಮ್ಮ ಖಾತೆ ಯಾವುದು ಅಂತ ಗೊತ್ತಿಲ್ಲ. ಖಾತೆ ಹಂಚಿಕೆಯಾಗಿಲ್ಲ. ಇನ್ನು ಮುಖ್ಯಮಂತ್ರಿಗಳು ಒಮ್ಮೆ ದೆಹಲಿಗೆ ಹೋಗಿ ಚರ್ಚೆ ಮಾಡಿಯೇ ಘೋಷಣೆ ಮಾಡ್ತಾರೆ ಅಂತ ಸುದ್ದಿಗಳಿದ್ವು. ನಿನ್ನೆ ರಾತ್ರಿ ಹೋಗ್ತಾರೆ ಅಂದ್ರು, ಹೋಗಿಲ್ಲ. ಇವತ್ತು ಹೋಗ್ತಾರೆ ಅಂದ್ರು, ಹೋಗಿಲ್ಲ. ನಾಳೆ ಸಂಜೆ ಹೋಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರಂತೆ. ದೆಹಲಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಸಂಪುಟದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬಹುದು. ಹಾವೇರಿಯ ಬ್ಯಾಡಗಿ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಣ್ಣವರಿಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ. ಹಾಲಿ ಸಚಿವರುಗಳ ಪೈಕಿ ಯಾರದ್ದಾದ್ರೂ ಒಬ್ಬರ ರಾಜೀನಾಮೆ ಕೊಡಿಸಿ ಬಸವರಾಜ್ ಶಿವಣ್ಣವರನ್ನ ಕ್ಯಾಬಿನೆಟ್ಗೆ ತರುವ ಚರ್ಚೆ ದೆಹಲಿಯಲ್ಲಾಗಬಹುದು. ಅದರ ಜೊತೆಗೆ ಮಹಿಳಾ ಕೋಟಾದಲ್ಲಿ ಯಾರು ಬರ್ತಾರೆ, ಸಿಟ್ಟು ಮಾಡಿಕೊಂಡಿರುವ ಬೆಂಗಳೂರಿನ ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಅವರನ್ನ ಸಮಾಧಾನ ಮಾಡೋದು ಹೇಗೆ? ಹಲವು ವಿಷಯಗಳ ದೆಹಲಿಯಲ್ಲಿ ಚರ್ಚೆಯಾಗಬಹುದು. ದೆಹಲಿ ಪ್ರವಾಸವನ್ನ ಮುಖ್ಯಮಂತ್ರಿಗಳ ಖಚಿತಪಡಿಸಿದ್ದಾರೆ. ದೆಹಲಿಗೆ ಹೋಗ್ಲೇಬೇಕಲ್ಲಪ್ಪ, ಹೋಗುವಾಗ ನಿಮಗೆ ಹೇಳಿ ಹೋಗ್ತೀನಿ ಅಂದ್ರು. ಸಚಿವರ ಬದಲಾವಣೆಯ ವದಂತಿಗಳ ಬಗ್ಗೆ ಕೇಳಿದಾಗ ಅದನ್ನು ನಿರಾಕರಿಸಲಿಲ್ಲ ಮುಖ್ಯಮಂತ್ರಿಗಳು. ಸಚಿವರ ಬದಲಾವಣೆ ಬಗ್ಗೆ ಆಮೇಲೆ ಮಾತಾಡ್ತೀನಿ ಅಂದ್ರು. ಕಿರಣ್ ರಿಜಿಜು ಕೇಂದ್ರ ಸಚಿವರು ಟೀಕೆ ಮಾಡಿದ್ರು, ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳೆಯರಿಲ್ಲ ಅಂತ. ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ನಾವು ಪ್ರಮುಖ ಪಾತ್ರ ವಹಿಸಿದ್ದೀವಿ. ಕಿರಣ್ ರಿಜಿಜು ಕಾಂಗ್ರೆಸ್ ಪಕ್ಷದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಂದ್ರು ಮುಖ್ಯಮಂತ್ರಿಗಳು. ಕೇಳಿಸ್ಕೊಳ್ಳಿ. ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ. ನಿನಗೆ ತಿಳಿಸ್ಬಿಟ್ಟು ಹೋಗ್ತೀನಿ. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತೀನಿ. ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ. ನಿನಗೆ ತಿಳಿಸ್ಬಿಟ್ಟು ಹೋಗ್ತೀನಿ. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತೀನಿ. ವಿ ಆರ್ ದಿ ಒನ್ ಹೂ ಪೈಲಟೆಡ್. We are the one who passed. The Congress party believes in it. Definitely there will be a woman. We will give more strength for women. You know how many seats we gave in the parliament? I think you remember. So in Karnataka, definitely we are sorting out that issue. Riju may not worry about the Congress party. Let him settle himself to the whatever his party and the NDA is there. ಸಚಿವ ಸಂಪುಟ ಮತ್ತೆ ಪುನರ್ರಚನೆಯಾಗಬಹುದು ಅನ್ನುವ ಕಾರಣಕ್ಕೆ ಖಾತೆ ಹಂಚಿಕೆ ವಿಳಂಬ ಆಗ್ತಿದೆಯಾ? ನೂತನ ಸಚಿವ ಬಾಲಕೃಷ್ಣ ಅವರು
ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳ್ತೀನಿ, ಅವರಿಗೆ ಅವಮಾನ ಆಗಬಾರ್ದು, ಮುಜುಗರ ಆಗಬಾರ್ದು ಅಂದಿದ್ದಾರೆ. ಬಾಲಕೃಷ್ಣ ಅವರು ರಾಜೀನಾಮೆ ಕೊಟ್ಟು ಅವರ ಬದಲಿಗೆ ಎಂ ಕೃಷ್ಣಪ್ಪ ಬರ್ತಾರ? ಹಂಗೆಲ್ಲ ಮಾಡಕ್ಕಾಗಲ್ಲ ಅಂತ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಖಾತೆ ಹಂಚಿಕೆ ಸೋಮವಾರ ಆಗುತ್ತೆ, ಮತ್ತಿನ್ಯಾರೂ DCM ಆಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಈಗ ನಮ್ಗೆ ಅಧಿಕಾರ ಕೊಟ್ಟಿರೋದು ಯಾರ್ರಿ? ಮುಖ್ಯಮಂತ್ರಿಗಳು. ನಮ್ದೇನೋ ತೆಗಿಬೇಕು ಅಂತ ಅಧಿಕಾರ ಇರೋದು ಯಾರಿಗ್ರಿ? ಅವ್ರ ವಿವೇಚನೆಗೆ ಬಿಟ್ಬೋಣ. ಎಲ್ಲಾ ವಿವೇಚನೆ, ನಮ್ಮ 33 ಜನದ ಜವಾಬ್ದಾರಿನೂ ಕೂಡ ಮುಖ್ಯಮಂತ್ರಿಗಳು ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಪಕ್ಷದ ದೃಷ್ಟಿಯಿಂದ, ಅವರ ಹಿತ ದೃಷ್ಟಿಯಿಂದ ಏನೇ ತೀರ್ಮಾನ ತಗೊಂಡ್ರು ನಾವು ಸದಾ ಅದಕ್ಕೆ ತಲೆಬಾಗ್ತೀವಿ. 100 ಜನ ಪವರ್ಫುಲ್ ಶಾಸಕರಿದ್ದೀವಿ, 100ಗಿನ್ನ ಹೆಚ್ಚು ಜನ. ಕೊಡೋಕ್ಕಾಗೋದು 33 ಜನಕ್ಕೆ ಅಲ್ವೇನಪ್ಪ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತೇನಾರು ತಪ್ಪಿದೆ ಅಂದರೆ ನಾಳೆ ಏನೋ ಒಳ್ಳೇದಾಯ್ತದೆ ಅಂತ ಅರ್ಥ. ಇವತ್ತು ನಮ್ಗೇನಾರು ತೊಂದರೆ ಆಗೈತೆ ಅಂದರೆ ನಾಳೆ ಮುಂದಕ್ಕೇನೋ ಒಂದು ಒಳ್ಳೇದು ಕಾದೈತೆ ಅಂತ ಅರ್ಥ. ಆ ಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ನೋಡೋಣ, ಹೈಕಮಾಂಡ್ ಇದೆ, ಶಕ್ತಿಯುತವಾಗಿದೆ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಅದನ್ನು ತೀರ್ಮಾನ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಇರ್ಸು ಮುರ್ಸು ಆಗಬಾರ್ದು, ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಹಿರಿಯವರು ಅಂತ ಹೇಳಿದ್ದಾರೆ. ಆ ಥರದ್ದು ಉದ್ಭವಿಸಲ್ಲ. ಆ ಥರದ್ದು ರಾಜೀನಾಮೆ ತಗೊಂಡು ಈಗ ಮಾಡೋವಂಥ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಪಕ್ಷ ಇದೆಲ್ಲಕ್ಕೂ ಸಮಾಧಾನ ಮಾಡ್ತಾರೆ. ಅವರು ಸೀನಿಯರ್ ಇದ್ದಾರೆ, ಅವರ ಬೇಡಿಕೆ ಸೂಕ್ತವಾಗಿದೆ. ಬಟ್ ಆದರೆ ಎಲ್ರಿಗೂ ಅಟ್ ಎ ಟೈಮ್ನಲ್ಲಿ ಎಲ್ಲರಿಗೂ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ, ನಿಮಗೂ ಗೊತ್ತಿದೆ. ಕೃಷ್ಣಪ್ಪನವರು ನಮ್ಮೆಲ್ರಿಗೂ ಹಿರಿಯರು, ನನಗೂ ಭಾಳ ಆತ್ಮೀಯರು. ಆ ಥರದ್ದು ಯಾವುದೂ ಆಗಲ್ಲ. ಬೇರೆ ಯಾವ್ದಾದ್ರು ರೀತಿಯಲ್ಲಿ ಅವರನ್ನು ಸರಿಪಡಿಸುವಂಥ ಕೆಲಸ. ಯಾವ ಚರ್ಚೆ ಇಲ್ಲ ಈಗ ಸದ್ಯಕ್ಕಂತ ಇಲ್ಲ. ಈಗ ಯಾವುದೇ ಚರ್ಚೆ ಇಲ್ಲ ರೀ. ಈಗ ಬಂದಾಗ ನೋಡೋಣ. ಈಗಂತ ಸದ್ಯಕ್ಕಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅವಕಾಶ ಬಂದಾಗ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು. ಮಾಡಲೇಬೇಕು, ಒಂದು ಮಹಿಳೆ ಬೇಕೇ ಬೇಕು. 19 ಮಾಡಿದರೆ ಇನ್ನೊಂದು ಇದೆ, ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು. ಕೊಡ್ತೈತೆ ನಮ್ಮ ಸರ್ಕಾರ. ಸಚಿವ ಸ್ಥಾನ ಸಿಗದಿದ್ದಕ್ಕೆ TB ಜಯಚಂದ್ರ ಅವರು ಸಿಟ್ಟಾಗಿದ್ರು. ಹೊಸ ಸ್ಪೀಕರ್ ನೇಮಕ ಆಗುವವರೆಗೂ ಹಂಗಾಮಿ ಸ್ಪೀಕರ್ ಆಗಿ ಕೆಲಸ ಮಾಡಿ ಅಂತ ಅವರನ್ನು ಕೇಳಿಕೊಳ್ಳಲಾಗಿತ್ತು. ಅದನ್ನು ನಿರಾಕರಿಸಿದ್ರು. ಅವರು ಹಂಗಾಮಿ ಸ್ಪೀಕರ್ ಆಗೋದಿಲ್ಲ ಅಂದಿದ್ರು. ನಿನ್ನೆ ಮುಖ್ಯಮಂತ್ರಿಗಳು TB ಜಯಚಂದ್ರ ಅವರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಬಂದಿದ್ದರು. ಅಸೆಂಬ್ಲಿ ಶುರುವಾಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದರು. ನಾನು ಸದ್ಯಕ್ಕೆ ಸ್ಪೀಕರ್. ಅಲ್ಲ ಸರ್, ಈಗ ಭೇಟಿ ಆದಮೇಲೆ ಒಂದು ಹರ್ಷೋದ್ಗಾರ ನಿಮ್ಮ ಹತ್ರ ಕೇಳಿ ಬರ್ತಾ ಇತ್ತು. ಈಗ ನಾನು ಆಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. You will see the result. All problems are solved. ಇದೆಲ್ಲ ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೀನಿ. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡ್ದಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ನೋಡಿ, ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರೋಂಗಿಲ್ಲ. ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ಬರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವ್ರ ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.